ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಗ್ರ್ಯಾಂಡ್ ಮಾಸ್ ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಜ್ಜಿ ಅಮ್ಮಮ್ಮನವರ ಕಾಲದಿಂದಲೂ ಕೂಡ ಪದ್ಧತಿಯಲ್ಲಿರುವಂಥ ರೂಢಿಯಲ್ಲಿರುವಂತಹ ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೆ ಅದರಲ್ಲಿರುವಂಥ ಪೋಷಕಾಂಶಗಳು ಕಳೆದು ಹೋಗದೇ ರೀತಿಯಲ್ಲಿ ಅಡುಗೆನ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಒಂದು ವಿಡಿಯೋ ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೇಳೆಗಳನ್ನ ನಾವು ಬೇಯಿಸ್ಬೇಕಾದ್ರೆ ಕುಕ್ಕರಲ್ಲಿ ಬೇಯಿಸ್ತಾ ಇರ್ತೀವಿ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ತುಂಬ ಜನಕ್ಕೆ ಗ್ಯಾಸ್ಟ್ರೈಟ್ಸ್ ಆಗ್ಬೋದು. ಈ ಒಂದು ಗ್ಯಾಸ್ ಪ್ರಾಬ್ಲಮ್ ಆಗದಿರ ಯಾವ ರೀತಿ ನಾವು ಬೇಳೆಕಾಳುಗಳನ್ನ ದಾಲ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 2 ರೀತಿಯಾಗಿರುವಂಥ ಬೇಳೆನ ತೊಗೊಂಡಿದ್ದೀನಿ. ನೀವು ಒಂದೇ ರೀತಿಯಾಗಿರುವಂಥ ಬೇಳೆ ತೊಗೊಳ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಿನ ಬೇಳೆಕಾಳುಗಳನ್ನ ನೀವು ತೊಗೊಳ್ಬೋದು. ಕುಕ್ಕರಲ್ಲಿ ಬೇಳೆನ ಬೇಯಿಸ್ಬೇಕಾದ್ರೆ ಈ ಒಂದು ಟ್ರಿಕ್ಕನ್ನ ಫಾಲೋ ಮಾಡೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗದಿರ ಇರುತ್ತೆ. ಫಸ್ಟು ನಾವು ಕುಕ್ಕರಲ್ಲಿ ಬೇಳೆನ ಬೇಯಿಸ್ಬೇಕಾದ್ರೆ ನೀಟಾಗಿ ಬೇಳೆನ ತೊಳ್ಕೊಂಡು ಕುಕ್ಕರಲ್ಲಿ ನೀರು ಹಾಕಿ ಇಟ್ಕೊಳ್ತಾ ಇರ್ತೀವಿ. ಬೇಳೆ ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಕುದಿಬೇಕಾದ್ರೇ ನೊರೆ ಫಾರ್ಮಲ್ಲಿ ವೈಟಾಗಿ ಸುತ್ತಲೂ ಕೂಡ ಕವರ್ ಆಗುತ್ತೆ. ಆ ಒಂದು ವೈಟ್ ಕಲರ್ ಏನು ಕಾಣಿಸ್ತಾ ಇದೆ ಅದನ್ನು ನೀಟಾಗಿ ತೆಗೆದಾಕಬೇಕು. ಈ ರೀತಿ ಬೇಳೆ ಬೇಯಬೇಕಾದ್ರೆ ಅದ್ರ ಮೇಲಿರುವಂಥ ನೊರೆನೆಲ್ಲ ತೆಗೆದಾಕೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗದಿರ ಇರುತ್ತೆ. ಈಗ ಯಥಾ ಪ್ರಕಾರ ನಾವು ಈ ಒಂದು ದಾಲ್ ಜೊತೆಗೆ ಏನೇನು ವೆಜಿಟೇಬಲ್ಸ್ ಹಾಕ್ಕೊಳ್ತೀವೋ ಅದೆಲ್ಲದನ್ನ ಕೂಡ ಕುಕ್ಕರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಐ ಹೋಪ್ ಈ ಒಂದು ಐಡಿಯಾ ಡೆಫಿನೆಟ್ಲಿ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮನೆಯಲ್ಲೂ ಕೂಡ ಕುಕ್ಕರಲ್ಲೇ ಬೇಳೆ ಎಲ್ಲನೂ ಬೇಯಿಸ್ತೀರಾ ಅಥವಾ ಸಪ್ರೇಟಾಗಿ ಪಾತ್ರೆಯಲ್ಲಿ ಬೇಯಿಸ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈಗ ನಾನು ಮಸಪ್ಪು ಅಥವಾ ಪಪ್ಪು ಅಂತ ಏನು ಹೇಳ್ತೀವಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ, ಅರಿಶಿನ ಮತ್ತು ಸಾಂಬಾರು ಪೌಡರ್ನ ಹಾಕಿ ನೀಟಾಗಿ ತೊಳೆದಿರುವಂಥ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು 3 ವಿಸಿಲ್ ಹೊಡ್ಸಿದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ದಾಲ್ ರೆಡಿ ಆಗಿಬಿಡ್ತು. ತುಂಬ ಟೇಸ್ಟಿಯಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸರಿ ಟ್ರೈ ಮಾಡಿ. ಜಸ್ಟ್ 1 ಪಾರ್ಟ್ ರೆಸಿಪಿ ಅಲ್ವಾ, ಬೇಗ ಕೂಡ ಆಗಿಬಿಡುತ್ತೆ ಕ್ವಿಕ್ಕಾಗಿ. ನೆಕ್ಸ್ಟು ಇದು ಬಂದು ಮಲ್ಟಿಗ್ರೈನ್ ಆಟ. ನಾನು ಲಾಸ್ಟ್ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೆ ಯಾವ ರೀತಿ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಚಪಾತಿಗೆ ಮತ್ತು ಈ ಒಂದು ಪೂರಿಗೆಲ್ಲ ಕೂಡ ಇದನ್ನೇ ಉಪಯೋಗಿಸ್ಕೊಳ್ಬೋದು. ಸಾಮಾನ್ಯವಾಗಿ ಕೇಕ್ ಮಾಡಬೇಕಾದ್ರೆ, ಚಪಾತಿ, ಪೂರಿ ಎಲ್ಲ ಮಾಡಬೇಕಾದ್ರೆ ಸಾಫ್ಟಾಗಿ ಬರಬೇಕು ಅನ್ನೋದಾದರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಈಗಾಗಲೇ ಇದು ಹಳೆಯ ಕಾಲದ ಪದ್ಧತಿ. ಈಗಲೂ ಕೆಲವೊಬ್ಬರು ಫಾಲೋ ಮಾಡ್ತಿರ್ತಾರೆ, ಇನ್ನು ಕೆಲವೊಬ್ಬರು ಪಾಕೆಟಿಂದ ಡೈರೆಕ್ಟಾಗಿ ಉಪಯೋಗಿಸ್ತಾ ಇರ್ತಾರೆ. ಈ ಒಂದು ಪೌಡರ್ನ ನೀವು ಜರಡಿ ಮಾಡಿಕೊಂಡು ಉಪಯೋಗಿಸೋದ್ರಿಂದ ಕೇಕ್ ಆದರೆ ತುಂಬ ಫ್ಲಫಿಯಾಗಿ ಬರೋ ಚಾನ್ಸ್ ಇರುತ್ತೆ. ಚಪಾತಿ ಎಲ್ಲ ಆದರೆ ಇದರೊಳಗಡೆ ಗಾಳಿ ಅನ್ನೋದು ಹೋಗಿರೋದ್ರಿಂದ ಈ ರೀತಿ ನಾವು ಜರಡಿ ಮಾಡಬೇಕಾದ್ರೆ ಗಾಳಿ ಅನ್ನೋದು ಇದರೊಳಗಡೆ ಮಿಕ್ಸ್ ಆಗೋ ಕಾರಣ ಚಪಾತಿಗಳು ಕೂಡ ತುಂಬ ಮೃದುವಾಗಿ ಬರುತ್ತೆ. ಇನ್ನು ಈ ಒಂದು ಹಿಟ್ಟಿಂದ ನೀವು ಚಪಾತಿ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಮನೆಯಲ್ಲಿ ಹಾಲಿರ್ಬೋದು ಅಥವಾ ಉಳಿದಿರುವಂಥ ಮೊಸರನ್ನ ಕೂಡ ಚೆಲ್ದಿರೋ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಾದರೆ ಆ ಒಂದು ಮೊಸರನ್ನ ಕೂಡ ಇದ್ರ ಜೊತೆಗೆ ಹಾಕಿ ನಾವು ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಪಾತಿಗಳು ಇನ್ನೂ ಸಾಫ್ಟಾಗಿ ಬರುತ್ತೆ. ಬಟ್ ನಾನಿಲ್ಲಿ ಪೂರಿಗೆ ಈ ಒಂದು ಡೋನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ನೀರನ್ನ ಯೂಸ್ ಮಾಡಿಕೊಂಡೆ ಈ ಒಂದು ಡೋನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರ್ವೈಸ್ ಹಾಲಾಗಲಿ ಮೊಸರಾಗಲಿ ಯೂಸ್ ಮಾಡ್ತೀನಿ. ಮೊಸರು ಉಳಿದಾಗ ಚೆಲ್ದಿರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಾವು ಇಡ್ಲಿ ಮಾಡಬೇಕಾದ್ರೆ ಅಥವಾ ಈ ರೀತಿ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಈ ಸರಿ ನೀವು ಕೇಕ್ ಮಾಡಿದಾಗ, ಚಪಾತಿ ಮಾಡಿದಾಗ ಅಥವಾ ಪೂರಿ ಮಾಡಿದಾಗ ಒಂದು ಸರಿ ಹಿಟ್ಟನ್ನ ಜರಡಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ನೀವು ಯಾವಾಗಲೂ ಯಾವ ರೀತಿ ಮಾಡ್ತೀರೋ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈ ಒಂದು ಐಡಿಯಾ ಇಷ್ಟ ಆದರೆ ಲೈಕ್ ಮಾಡಿ. ಟಿಪ್ ನಂಬರ್ 3, ಪೂರಿ ಮಾಡಬೇಕಾದ್ರೆ ಪೂರಿ ಚೆನ್ನಾಗಿ ಉಬ್ತಾ ಇರುತ್ತೆ. ಬಟ್ ಇದನ್ನು ಪ್ಲೇಟ್ಗೆ ಹಾಕಿದ ಕೂಡಲೇ ಪಸ್ ಅಂತ ಇದರಲ್ಲಿ ಒಳಗಡೆ ಇರುವಂಥ ಗಾಳಿ ಹೋಗ್ತಾ ಇರುತ್ತೆ. ಆಗ ಪೂರಿ ಸಾಫ್ಟ್ ಆಗಿಬಿಡುತ್ತೆ. ಬಟ್ ಪೂರಿ ನಾವು ಮಾಡ್ದಾಗಿಂದ ಹಿಡಿದು ಪ್ಲೇಟಿಗೆ ಬರೋವರೆಗೂ ಕೂಡ ಇದೇ ರೀತಿ ಪೂರಿ ಚೆನ್ನಾಗಿ ಊದ್ಕೊಂಡಿರಬೇಕು ಅನ್ನೋದಾದರೆ ಪೂರಿ ಮಿಕ್ಸ್ಚರ್ ಅಂದರೆ ಪೂರಿಗೆ ನಾವು ಹಿಟ್ಟನ್ನ ಕಲಿಸ್ಬೇಕಾದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ 2 ಸ್ಪೂನಷ್ಟು ಚಿರಟಿ ರವೆನ ಹಾಕಿದ್ದೀನಿ. ಈ ರೀತಿ ಚಿರಟೆ ರವೆ ಹಾಕಿ ನಾರ್ಮಲಾಗಿ ಉಪ್ಪು ಹಾಕಿ ನೀವು ಯಾವ ರೀತಿ ಹಿಟ್ಟನ್ನ ಕಲಸಿಟ್ಕೊಳ್ತೀರೋ ಅದೇ ರೀತಿ ಕಲಸಿಟ್ಕೊಳ್ಳಿ. ಈ ರೀತಿ ಕಲಸಿ ಇಡೋದ್ರಿಂದ ರವೆ ಕೂಡ ಯೂಸ್ ಮಾಡಿದ್ದೀವಲ್ವ, ಸೊ ಇದು ಒಂದು ಒಳ್ಳೆ ಬೇಸ್ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ನೀವು ಪೂರಿ ಪ್ರೆಸ್ಸರಲ್ಲಿ ಮಾಡಿದ್ರು ಅಥವಾ ನಾರ್ಮಲಾಗಿ ಪೂರಿ ಮಾಡಿದ್ರು ಕೂಡ
ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ನೆಕ್ಸ್ಟು ನಾವು ಪ್ಲೇಟಲ್ಲಿ ಹಾಕಿ ಮತ್ತು ನಾವು ತಿಂಡಿ ತಿನ್ನೋವರೆಗೂ ಕೂಡ ಈ ಒಂದು ಪೂರಿ ಉಬ್ಬಿರೋದು ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ. ತುಂಬ ಕ್ರಿಸ್ಪಿಯಾಗೂ ಕೂಡ ಮೇಲೆ ಲೇಯರ್ ಇರುತ್ತೆ ಮತ್ತು ಒಳಗಡೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗಾಗಲೇ ಗೊತ್ತಿರೋ ಅಂಥವ್ರಿಗೆ ನಾವು ಹೇಳೋ ಅವಶ್ಯಕತೆ ಏನಿರಲ್ಲ. ನೆಕ್ಸ್ಟು ಕ್ವಿಕ್ಕಾಗಿ ಆಗೋವಂತಹ ಸಾಂಬಾರ್, ಕರ್ರಿ ಅಥವಾ ಗ್ರೇವಿ ಅಂತ ಏನು ಹೇಳ್ತೀವಿ, ಈ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಅನ್ನದ ಜೊತೆಗೆ, ಪೂರಿ ಜೊತೆಗೆ, ಇಡ್ಲಿ ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ನು. ಮುದ್ದೆಗೂ ಚೆನ್ನಾಗಿರುತ್ತೆ, ವೈಟ್ ರೈಸ್ಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಕ್ವಿಕ್ಕಾಗಿ ಒಂದೇ ಸರಿನೇ ನಾವು ಇದನ್ನು ಒಂದು ಪಾಟಲ್ಲಿ ಮಾಡ್ಕೊಂಬಿಡ್ಬೋದು. ಫಸ್ಟ್ ನಾನು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರದ ಹಸಿ ಕಾಳಾದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಲಸಂದಿ ಇರ್ಬೋದು, ತೊಗರಿ ಇರ್ಬೋದು, ಅಥವಾ ಬೀನ್ಸ್ ಇರ್ಬೋದು, ಈ ಎಲ್ಲ ಕಾಳುಗಳು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿನ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಅಂತ ಹೇಳ್ತೀವಲ್ವ, ಅದನ್ನು ಹಾಕಿದ್ರೆ ಈ ಒಂದು ಟೆಕ್ಸ್ಚರು ಮತ್ತು ಸ್ಮೆಲ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಅಚ್ಚದ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರೋ ಅದ್ರ ಮೇರೆಗೆ ಇದನ್ನೆಲ್ಲ ಕೂಡ ನೀವು ಹಾಕ್ಕೊಳ್ಬೇಕಾಗತ್ತೆ. ಇದೆಲ್ಲದನ್ನು ಕೂಡ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಂಡಿದ್ದೀನಿ, ಕಡಲೆಪಪ್ಪನ್ನ ಕೂಡ ಹಾಕ್ಕೊಂಡು ಒಂದು ಸರಿ ನಾನು ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತೀನಿ. ಆದಷ್ಟು ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕಾಗತ್ತೆ. ಒಂದು ಕಡಾಯಿನ ತೊಗೊಂಡಿದ್ದೀನಿ. ಒಂದು 4 ಜನ ಇರೋವಂಥ ಫ್ಯಾಮ್ಲಿಗೆ ಈ ಒಂದು ಕಡಾಯಿ ಮಾಡಿಸಿರೋ ರೀತಿಯಲ್ಲಿರುತ್ತೆ. ಯಾವುದೇ ಕಾರಣಕ್ಕೂ ತಳ ಅಂಟಲ್ಲ. ಕ್ಲೀನಿಂಗು ಕೂಡ ತುಂಬಾ ಸುಲಭ. ಇದು ಬರ್ನರ್ ಕಂಪ್ನಿದು. ಇಂಟ್ರೆಸ್ಟ್ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ. ನಾನು ಈರುಳ್ಳಿ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಹಾಕಿಲ್ಲ. ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ನಾವು ಕಾಳನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೀನ್ಸ್ ಕಾಳನ್ನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಅಲಸಂದಿ ಕಾಳು, ತೊಗರಿ ಕಾಳನ್ನ ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಿಕ್ಸ್ಚರ್ನ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಕುಕ್ಕರಲ್ಲಿ ಮಾಡೋದಾದರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರಲಿ ಅನ್ನೋದ್ರಿಂದ, ಹಸಿ ಕಾಳಲ್ವ ಬೇಗನೆ ಬೇಯುತ್ತೆ ಅನ್ನೋ ಕಾರಣ ಒಂದು 5 ನಿಮಿಷ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ನಾನು ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈಗ ಪೂರ್ತಿ ಚೆನ್ನಾಗಿ ಬೆಂದಿದೆ. ಕೊತ್ತಂಬರಿ ಸೊಪ್ಪನ್ನ ನಾವು ರುಬ್ಬೇಕಾದ್ರೇ ಹಾಕಿರೋದ್ರಿಂದ ಇಲ್ಲಿ ಹಾಕಿಲ್ಲ. ಇದು ಪೂರಿ ಜೊತೆಗಿರ್ಬೋದು, ಚಪಾತಿ ಜೊತೆಗಿರ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ, ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಾಯೆಲ್ಲ ಕೆಟ್ಟಾಗ ಈ ರೀತಿ ಸಾಂಬಾರ್ಸ್ ಅಥವಾ ಗ್ರೇವಿ ಅಥವಾ ಕರೀಸ್ನ ನೀವು ಸರಿ ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೆಕ್ಸ್ಟು ನಾನ್ ವೆಜಿಟೇರಿಯನ್ಸ್ಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ವೆಜಿಟೇರಿಯನ್ಸ್ ಆದರೆ ಜಸ್ಟ್ ಈ ಒಂದು ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ಸ್ಕಿಪ್ ಮಾಡಿಬಿಡಿ. ಫಿಶ್ ಫ್ರೈ ಎಲ್ಲನೂ ಮಾಡಬೇಕಾದ್ರೆ ಟೇಸ್ಟಿಯಾಗಿ ಬರಬೇಕು ಅನ್ನೋದಾದರೆ ನಾವು ಫಿಶ್ಗೆ ಮಸಾಲೆ ಎಲ್ಲನೂ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡೋದಕ್ಕೆ ಹಚ್ತಾ ಇರ್ತೀವಲ್ವ. ಮಸಾಲೆ ಹಚ್ಚಿದ ಆದಮೇಲೆ ಒಂದು 2 ವಾರ ಆದರೂ ಕೂಡ ಹೊರಗಡೆನೇ ಬಿಟ್ಬಿಡಿ. ಅಥವಾ ಈ ರೀತಿ ಮಸಾಲೆ ಎಲ್ಲನೂ ಹಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ಕೂಡ ಮಸಾಲೆ ಅನ್ನೋದು ಸ್ವಲ್ಪ ಗಟ್ಟಿ ಆಗೋದ್ರಿಂದ ಫಿಶ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ನಾವು ಮ್ಯಾರಿನೇಟ್ ಮಾಡಿರುವಂಥ ಫಿಶ್ಶಿಂದ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಇದೇ ಫಿಶ್ನ ನೀವು ಮಸಾಲೆ ಎಲ್ಲ ಹಚ್ಚಿ ಹೊರಗಡೆ ಕೂಡ ಇಡ್ಬೋದು. ಬಟ್ ಹೊರಗಡೆ ಇಟ್ಟ ಮೇಲೆ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದೇ ನೀವು ಫ್ರಿಜ್ಜಲ್ಲಿ ಇಡೋದಾದರೆ ಮಸಾಲೆ ನೀರಾಗಿ ನೀವು ಮಿಕ್ಸ್ ಮಾಡಿದರೂ ಕೂಡ ಸ್ವಲ್ಪ ಗಟ್ಟಿಯಾಗೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫಿಶ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ನಾನು ಸ್ವಲ್ಪ ಪ್ಯಾನಲ್ಲಿ ಎಣ್ಣೆನ ಹಾಕ್ಕೊಂಡು ಇದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಎಲ್ಲ ಜಾಸ್ತಿ ಇಷ್ಟಪಡೋವಂಥವ್ರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಫಿಶ್ಶು ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಸಾಂಬಾರು ಮಾಡಬೇಕಾದ್ರೆ ಅಥವಾ ಹುಣಸೆ ಹಣ್ಣನ್ನ ಯೂಸ್ ಮಾಡೋ ಅಂತಹ ಯಾವುದೇ ರೆಸಿಪಿ ಆದರೂ ಕೂಡ, ಅದು ಪುಳಿಯೋಗರೆ ಆಗಿರ್ಬೋದು, ಯಾವುದಾದ್ರೂ ಆಗಲಿ, ಅದ್ರ ಜೊತೆಗೆ ನಾನೀಗ ಸ್ಮಾಲ್ ಡಬ್ಬದಲ್ಲಿ ತೋರಿಸ್ದೆ ಅಲ್ವಾ, ಅದು ಮೆಂತ್ಯ ಪೌಡರು. ಮೆಂತ್ಯನ ಹದವಾಗಿ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸಾಂಬಾರಿಗೆ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕೋವಂಥ ಪ್ರತಿ ಸಾಂಬಾರಿಗೆ ಅಥವಾ ಪ್ರತಿ ರೆಸಿಪಿಗೂ ಕೂಡ ನೀವು ಮೆಂತ್ಯ ಪೌಡರ್ನ ಹಾಕಿ. ಇದು ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್ನು, ರುಚಿ ತುಂಬ ಜಾಸ್ತಿ ಕೊಡುತ್ತೆ. ಇದು ಅಜ್ಜಿ ಅಮ್ಮಮ್ಮ ಕಾಲದಿಂದಲೂ ಕೂಡ ಬಂದಿರೋ ಅಂಥದ್ದು. ಬಟ್ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಶೇರ್ ಮಾಡಿದ್ದೀನಿ. ಈ ಒಂದು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈ ಸರಿ ಹುಣಸೆಹಣ್ಣು ಯೂಸ್ ಮಾಡಬೇಕಾದ್ರೆ ಮೆಂತ್ಯ ಪೌಡರ್ನ ಹಾಕಿ ನೋಡಿ. ನೆಕ್ಸ್ಟು ಪೂರಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಈ ರೀತಿಯಾಗಿ ಪೌಡರ್ನ ಚೆಲ್ಬಿಟ್ಟು ಇದ್ರ ಮೇಲೆ ನಾವು ಪೂರಿಗಳನ್ನ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇರ್ತೀವಿ. ಬಟ್ ಈ ರೀತಿ ಮಾಡೋದ್ರಿಂದ ಶೇಪು ಚೆನ್ನಾಗಿ ಬರುತ್ತೆ. ಸೈಜ್ ಯಾವ ಸೈಜ್ ಬೇಕೋ ಕೂಡ ಕರೆಕ್ಟಾಗಿ ಮಾಡ್ಕೊಳ್ತೀವಿ. ಬಟ್ ಈ ಪೌಡರ್ ಏನಿರುತ್ತೆ ಇದು
ಈ ಒಂದು ಮಾಡಿಟ್ಕೊಂಡಿರುವಂತಹ ಪೂರಿಗಳಿಗೆ ಅಂಟ್ಕೊಂಡಿರುತ್ತೆ. ಈ ಒಂದು ಲಟ್ಟಣಿಗೆಯಿಂದ ತಟ್ಟಿ ಏನು ಇಟ್ಕೊಂಡಿದ್ದೀವಿ ಇದಕ್ಕೆ ಅಂಟ್ಕೊಂಡಿರೋ ಕಾರಣ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಆ ಒಂದು ಪೌಡರ್ ಎಲ್ಲ ಕೂಡ ಎಣ್ಣೆ ಒಳಗಡೆ ಇಳ್ಕೊಂಬಿಡುತ್ತೆ. ಪೂರಿ ಚೆನ್ನಾಗಿ ಉಬ್ಬಿ ಬಂದರೂ ಕೂಡ ಆ ಒಂದು ಪೌಡರು ಏನಿದೆ ಎಣ್ಣೆಯಲ್ಲಿ ಉಳ್ಕೊಂಡಿರೋ ಕಾರಣ ಒಂದು 4 ಪೂರಿ ಕರಿತಾ ಇದ್ದಂಗೆ ಎಣ್ಣೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿಬಿಡುತ್ತೆ. ಆ ಪೌಡರ್ ಎಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ನೀವು ಕೂಡ ಪೂರಿನ ಮಾಡ್ತಾ ಇರೋದಾದರೆ ಈ ಒಂದು ಎಣ್ಣೆ ತುಂಬ ಕಲರ್ ಚೇಂಜ್ ಆಗಿರುತ್ತೆ ಮತ್ತು ಉಪಯೋಗಿಸೋಕ್ಕಾಗಲ್ಲ ಅಂದವರು ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಅದು ಏನು ಅನ್ನೋದಾದರೆ ನಾನಿಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ, ಅಂದರೆ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೊಳ್ಬೋದು. ಒಂದು 2 ಸ್ಪೂನಷ್ಟು ಈ ಒಂದು ಫ್ಲೋರ್ನ ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಎಣ್ಣೆ ಕಾದಿರಬೇಕು. ಕಾದಿರೋವಂಥ ಎಣ್ಣೆಗೆ ಅಂದರೆ ಈ ಒಂದು ಪೌಡರ್ ಎಲ್ಲ ಉಳ್ಕೊಂಡಿತ್ತಲ್ಲ ಚಪಾತಿ ಹಿಟ್ಟೆಲ್ಲನೂ, ಸೊ ಆ ಒಂದು ಪೌಡರ್ ಏನಿರುತ್ತೆ ಅದನ್ನು ತೆಗಿಯೋದಕ್ಕೋಸ್ಕರ ಈ ಒಂದು ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕಿ ಸಿಮ್ಮಲ್ಲೇ ಒಂದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಈ ಒಂದು ಕಾರ್ನ್ಫ್ಲೋರ್ಗೆ ಆ ಒಂದು ಪೌಡರ್ ಪಾರ್ಟಿಕಲ್ಸ್ ಎಲ್ಲ ಏನಿತ್ತು ಅದು ಅಂಟ್ಕೊಂಡಿರುತ್ತೆ. ಕ್ಲಿಯರ್ ಆಗಿರುವಂಥ ಎಣ್ಣೆನ ವಿತ್ತಿನ್ ನಿಮಿಷದಲ್ಲೇ ನಾವು ಮಾಡ್ಕೊಳ್ಬೋದು. ಕೆಲವೊಂದು ಸರಿ ಎಣ್ಣೆನ ನಾವು ಶೋಧಿಸಿದ್ರೂ ಕೂಡ ಪಾರ್ಟಿಕಲ್ಸ್ ಸಣ್ಣದಾಗಿರೋದ್ರಿಂದ ಎಣ್ಣೆಯಲ್ಲೇ ಉಳ್ಕೊಂಡಿರುತ್ತೆ. ಅಥವಾ ನೀವು ಪೂರಿ ಎಲ್ಲ ಮಾಡಬೇಕಾದ್ರೆ ಪೂರಿ ಪ್ರೆಸ್ಸರ್ ಇದ್ದರೆ ಬೆಟರು. ಇಲ್ಲಾಂದರೆ ನೀವು ಪೌಡರ್ ಬದಲಾಗಿ ಈ ಒಂದು ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡೇ ನೀವು ಲಟ್ಟಣಿಗೆಯಿಂದ ಲಟ್ಟಿಸಬಹುದು. ಅದು ಸ್ವಲ್ಪ ಸ್ಲೋ ಪ್ರೋಸೆಸ್ ಆದರೂ ಕೂಡ ಎಣ್ಣೆ ಎಲ್ಲ ಕೂಡ ಹಾಳಾಗ್ದಿರ ಇದರೊಳಗಡೆ ಪೌಡರ್ ಎಲ್ಲ ಸೇರಿಕೊಂಡು ಕಲರ್ ಎಲ್ಲ ಚೇಂಜ್ ಆಗ್ದಿರ ಇರುತ್ತೆ. ಈ ಐಡಿಯಾ ಏನಾದರೂ ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ಯಾವ ಮೆಥಡಲ್ಲಿ ಪೂರಿನ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಮಾಡಿರೋವಂಥ ಪೂರಿ ಮಲ್ಟಿಗ್ರೈನ್ ಆಟದಿಂದ ರೆಡಿ ಮಾಡಿರೋವಂಥದ್ದು. ಅಂದರೆ ಲಾಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಲ್ಲ, ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮಿಸ್ ಮಾಡ್ದಿರ ನೋಡಿ. ಈ ಒಂದು ಗೋಧಿ ಜೊತೆಗೆ ನಾನು ರಾಗಿ, ಜೋಳ, ಒಂದು 5 ರೀತಿಯ ಪದಾರ್ಥಗಳನ್ನ ಸೇರಿ ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕೂಡ ಫಿಶ್ಗೆ ಸಂಬಂಧಪಟ್ಟಿರುವಂಥದ್ದೇ. ಈಗ ಹೆಲ್ತಿ ವೈಸ್ ಮಟನ್ ಚಿಕನ್ಗಿಂತ ಫಿಶ್ಶು ತುಂಬಾ ಬೆಟರು. ಚಿಕನ್ ಮಟನ್ಗಿಂತ ತುಂಬಾ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ನಮ್ಮ ಬಾಡಿ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬೇರೆ ನಾವು ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ಫಿಶ್ ಮಾಡಿದಾಗ ಪಾತ್ರೆಗಳಿರ್ಬೋದು ಅಥವಾ ಆ ಒಂದು ಕಿಚನ್ ಸರೌಂಡಿಂಗ್ಸ್ ಎಲ್ಲ ಕೂಡ ಒಂದು ರೀತಿ ಫಿಶ್ ಸ್ಮೆಲ್ಲೇ ಬರ್ತಾ ಇರುತ್ತೆ. ಈ ನೀಚು ವಾಸನೆ ಬರಬಾರ್ದು ಅನ್ನೋದಾದರೆ ಫಿಶ್ನ ಕ್ಲೀನ್ ಮಾಡಬೇಕಾದ್ರೆ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಹುಣಸೆ ಹಣ್ಣು ಹಾಕಿಬಿಡಿ. ಈ ರೀತಿ ಹಾಕಿ ಒಂದು 15 ನಿಮಿಷ ಆಮೇಲೆ ನೀವು ನಾರ್ಮಲ್ ಟ್ಯಾಪ್ ವಾಟರಿಂದ ಅಥವಾ ಉಗುರು ಬೆಚ್ಚಗಿರುವಂಥ ನೀರಿಂದ ತೊಳೆಯೋದ್ರಿಂದ ಯಾವುದೇ ರೀತಿ ನೀಚ ವಾಸನೆ ಅನ್ನೋದು ಬರಲ್ಲ. ಫಿಶ್ ಸ್ಮೆಲ್ಲು ಕೆಲವೊಂದು ಸರಿ ಗ್ಲಾಸ್ಗಿರ್ಬೋದು, ತಿಂದಿರುವಂಥ ಪ್ಲೇಟ್ಸಲ್ಲಿ ಅಡುಗೆ ಮಾಡಿರುವಂಥ ಪಾತ್ರೆಗೆಲ್ಲ ಇಟ್ಕೊಂಡಿರುತ್ತೆ ಅಲ್ವಾ, ಆ ರೀತಿ ಆಗಬಾರ್ದು ಅನ್ನೋದಾದರೆ ಈ ಥರ ನೀವು ಒಂದ್ಸರಿ ಫಿಶ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಅಡುಗೆ ಮಾಡಬೇಕಾದ್ರೆ, ಒಗ್ಗರಣೆ ಮಾಡಬೇಕಾದ್ರೆ ಇದು ಒಂದು ಮೈನ್ ಪ್ರೋಸೆಸ್ಸು. ನಾವು ಎಷ್ಟು ಸ್ಲೋ ಆಗಿ ಕುಕ್ ಮಾಡ್ತೀವೋ ಅಷ್ಟು ಹೆಲ್ತಿ ಅಂತಲೇ ಹೇಳ್ಬೋದು. ಕೆಲವೊಂದು ಸಾರಿ ನಾವು ಒಗ್ಗರಣೆಗೆ ಈರುಳ್ಳಿ ಹಾಕಿದಾಗ ಬೇಗ ಫ್ರೈ ಆಗಲಿ ಅನ್ನೋ ಕಾರಣ ಉಪ್ಪು ಅರಿಶಿನ ಇಮ್ಮಿಡಿಯೇಟಾಗಿ ಹಾಕ್ತಾ ಇರ್ತೀವಿ. ಆ ರೀತಿ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಬಟ್ ನ್ಯಾಚುರಲ್ ಆಗಿ ಸ್ಲೋ ಪ್ರೊಸೆಸ್ಸಲ್ಲಿ ಅಡುಗೆ ಮಾಡಬೇಕು ಅನ್ನೋದಾದರೆ ಈರುಳ್ಳಿ ಜೊತೆಗೇ ನೀವು ಉಪ್ಪನ್ನ ಹಾಕಬಾರ್ದು. ಈರುಳ್ಳಿನ ಫ್ರೈ ಆಗೋಕ್ಕೆ ಬಿಡಬೇಕು. ತನ್ನಕ್ಕೆ ತಾನೇ ನೀರನ್ನೋದು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿಲ್ಲ ಅಂದರೂ ಕೂಡ. ಈ ರೀತಿ ನಾವು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಅರಿಶಿನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಗ್ರೇವಿ ಕ್ವಾಂಟಿಟಿ ಕೂಡ ಜಾಸ್ತಿ ಬರುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಅಜ್ಜಿ ಕಾಲದಿಂದಲೂ ಕೂಡ ಅಜ್ಜಿ ಅಮ್ಮಮ್ಮ ಅವರು ಹೇಳಿರುವಂಥ ವಿಷಯ. ನೆಕ್ಸ್ಟು ಕೆಲವೊಂದು ಫ್ರೈ ಮಾಡಬೇಕಾದ್ರೆ ಅಥವಾ ಈ ರೀತಿ ಗ್ರೇವಿಸ್ ಎಲ್ಲನೂ ಮಾಡಬೇಕಾದ್ರೆ ಒಂದು 5 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡ್ತಿರ್ತೀವಲ್ವ, ಪ್ಲೇಟ್ನ ಕ್ಲೋಸ್ ಮಾಡಿದಾಗ ಆ ವೇಪರ್ಸ್ ಎಲ್ಲ ಹೊರಗಡೆ ಬರ್ದಿರ ಚೆನ್ನಾಗಿ ಕುಕ್ ಆಗಬೇಕು. ಅದ್ರ ಜೊತೆಗೆ ತಳ ಕೂಡ ಅಂಟಬಾರ್ದು, ರುಚಿ ಕೂಡ ಚೆನ್ನಾಗಿರಬೇಕು, ಅದರಲ್ಲಿರುವಂಥ ಪೋಷಕಾಂಶ ಅದರಲ್ಲೇ ಇರಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಫ್ರೈಸ್ ಎಲ್ಲ ಮಾಡಬೇಕಾದ್ರೆ ಅಥವಾ ಗ್ರೇವಿಸ್ ಎಲ್ಲ ಮಾಡಬೇಕಾದ್ರೆ ಈ ಒಂದು ಕಡಾಯಿ ಮೇಲೆ ಒಂದು ಪ್ಲೇಟ್ನ ನೀಟಾಗಿ ಕ್ಲೋಸ್ ಮಾಡಿ ಅದ್ರ ಮೇಲೆ ನೀರನ್ನ ಹಾಕಿ ಈ ರೀತಿ ಹಾಕೋದ್ರಿಂದ ವೇಪರ್ಸ್ ಎಲ್ಲ ಹೊರಗಡೆ ಬರ್ದಿರ ಇರುತ್ತೆ. ಹಂಗಂತ ನೀವು ಸ್ಟಾರ್ಟಿಂಗಲ್ಲೇ ಫ್ಲೇಮ್ನ ಐಯಲ್ಲಿ ಇಡೋದಾದರೆ ಪ್ಲೇಟ್ ಎಲ್ಲ ಕೂಡ ಶೇಕ್ ಆಗ್ತಾ ಇರುತ್ತೆ. ಅದೇ ನೀವು ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ನೀವು ಅಡುಗೆ ಮಾಡ್ಕೊಳ್ಳೋದಾದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಇರುವಂಥ ಪೋಷಕಾಂಶಗಳೆಲ್ಲ ಕೂಡ ಹೊರಗಡೆ ಬರ್ದಿರ ಇರುತ್ತೆ. ಪಾತ್ರೆ ಕೂಡ ತಳ ಅಂಟಿದಿರ ಇರುತ್ತೆ. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಐ ಹೋಪ್ ಈ ಒಂದು ಐಡಿಯಾಸ್ ಎಲ್ಲ ಕೂಡ ನಿಮ್ಮ ಅಜ್ಜಿ ಅಮ್ಮಮ್ಮಗಳು ಕೂಡ ಹೇಳಿರೋ ಅಂಥ ವಿಷಯಗಳೇ. ಬಟ್ ಕೆಲವೊಬ್ರು ಮರ್ತಿರೋ ಅಂಥವ್ರಿಗೆ ರಿವೈಸ್ ಮಾಡ್ದಂಗೆ ಆಗುತ್ತೆ, ಬಿಗಿನರ್ಸ್ಗಾದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.